Good morning, everyone. So, ನಿನ್ನೆ ನಾನು ಒಂದು ಪ್ಯಾರಾಗ್ರಾಫ್ ಓದಿ, ಒಂದು ಪ್ಯಾರಾಗ್ರಾಫ್ ಅಲ್ಲ ಒಂದು ಪೇಜ್ ಓದಿ ಅದರದ್ದು ಸಮರಿ ಬರೆದು ಕಳಿಸು ಅಂತ ಹೇಳಿದ್ದೆ. And only 8 to 10 students have sent the summary. What about others? And strength. ದಿನ ಹೆಚ್ಚಾಗಬೇಕು, ದಿನ ಕಡಿಮೆನೇ ಆಗ್ಲಿಕ್ಕತ್ತೈತಿ. Now it's only 26. ಇಷ್ಟು ಸ್ಟ್ರೆಂತ್ಗೆ ಕ್ಲಾಸ್ ತಗೊಂಡು ಉಪಯೋಗ ಇರಂಗಿಲ್ಲ. ಒಂದಿನ ಒಬ್ರು ಬರ್ತೀರಿ, ಒಂದಿನ ಒಬ್ರು ಬರ್ತೀರಿ. ನಿನ್ನೆ ಸುಶಾಂತ್ ಗೇಣಪ್ಪ ಅಬ್ಸೆಂಟ್ ಇದ್ರೆ ಯಾವ್ದಿಲ್ಲ, ಕಸ್ತೂರಿ ಎರ್ನಾಳ್, ನೀವಿನ್ನೂ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ಲಿಕ್ಕತ್ತಿಲ್ಲ, ಕರೆಕ್ಟ್ ಆಗಿ ಬರ್ಲಿಕ್ಕತ್ತಿಲ್ಲ ಅಂತ ಹೇಳಿ ನಾವು ಸಿಲೆಬಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡೋದಾಗೈತಿ. ಹಿಂಗೆ ಆಯ್ತು ಅಂದ್ರೆ ಟೈಮ್ ಹೋಗ್ತೈತಿ, ಸಿಲೆಬಸ್ ಕಂಪ್ಲೀಟ್ ಆಗಂಗಿಲ್ಲ. ನಿನ್ನೆ ನೀವ್ ಅಬ್ಸೆಂಟ್ ಅದಿರಿ, ಇವತ್ತು ಸುಪುತ್ರ ಇಲ್ಲ, ಸೂರಜ್ ಇಲ್ಲ. ಇವತ್ತೊಂದ್ 4 ಮಂದಿ ಬರ್ತೀರಿ, ನಾಳೆ ನೀವು 4 ಮಂದಿ ಗಪ್ಪ ಆಗ್ತೀರಿ, ಮತ್ತೆ ಬೇರೆದವ್ರು ಬರ್ತಾರೆ. ಚಂದನ್ ಬಂದಿಲ್ಲ, ಅಭಿಷೇಕ್ ಸೂರ್ಯವಂಶಿ, Anjali, you were also absent yesterday, right? Okay, this was what I had told you to read and write the summary yesterday. Only few of you have written the summary and sent me. I don't know what others did. ನಿನ್ನೆ ಪೂರ್ತಿ ಕ್ಲಾಸ್ ಏನ್ ಮಾಡಿದ್ರೆ ಏನೋ ಓದ್ರಿ ಅಂತ ಹೇಳಿದ್ದೆ. ಆಮೇಲೆ ಸಮರಿ ಬರ್ದು ಕಳಿಸ್ರಿ ಅಂದ್ರೆ ಒಂದು 10 ಮಂದಿ ಕಳ್ಸಿರಿ. And most of you have written the summary as it is here. ಸಮರಿ ಅಂತಂದ್ರ ನಿಮ್ಮ ಓನ್ ಲ್ಯಾಂಗ್ವೇಜ್ ಒಳಗ ಶಾರ್ಟ್ ಆಗಿ ಬರೆಯೋದನ್ನ ಸಮರಿ ಅಂತ ಕರೀತಾರೆ. ಇಲ್ಲಿ ಏನದ ಅದನ್ನೇ ಬರೆದು ಕಳಿಸಿದ್ರೆ ಏನು ಉಪಯೋಗ? Okay, so what works? Cloud computing ಒಳಗ ಏನ್ ಆಗ್ತೈತಿ ಅಥವಾ what is the best that it is offering us, ಅದರಿಂದ ಏನ್ ಉಪಯೋಗ ಅದ, ಏನ್ ಬೆನಿಫಿಟ್ ಅದ ಅನ್ನೋದನ್ನ ಇಲ್ಲೇ ಈ ಪರ್ಟಿಕ್ಯುಲರ್ ಪೇಜ್ ನಾಗ ಪ್ರೆಸೆಂಟ್ ಮಾಡ್ಯಾರ. But then there is more going on under the hood than to simply equate cloud computing to the internet. ಬರೇ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ಇಂಟರ್ನೆಟ್ಗೆ ಈಕ್ವಲ್ ಮಾಡೋದ್ರಿಂದ ಅದು ಸೇಮ್ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಅಂಡರ್ ದ ಹುಡ್, ದಟ್ ಮೀನ್ಸ್ ಮೇಲೆ ಕವರಿಂಗ್ ಅದ. ಹುಡ್ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಿ, ಆಕ್ಚುಲಿ ಎಕ್ಸಾಕ್ಟ್ ಆಗಿ ಮೀನಿಂಗ್ ಹೇಳ್ಬೇಕು ಅಂತಂದ್ರೆ ಹುಡ್ ಇಟ್ ಈಸ್ ಅ ಕ್ಲಾತ್ ಆರ್ ಅ ಮಟೀರಿಯಲ್ ವಿಚ್ ಕವರ್ಸ್ ದ ಫೇಸ್ ಅಂಡ್ ನೆಕ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ ಓಪನಿಂಗ್ಸ್. ಮುಖ ಮತ್ತ ನಿಮ್ಮ ಕುತ್ತಿಗೆನ ಕವರ್ ಮಾಡುವಂತ ಮಟೀರಿಯಲ್, ಕ್ಲಾತ್ ಇರ್ಬೋದು, ಏನಾದ್ರೂ ಇರ್ಬೋದು, ಎಲ್ಲಿ ನಿಮ್ಗೆ ಒಂದಿಷ್ಟು ಓಪನಿಂಗ್ ಇರ್ತೈತಿ ಅಂದ್ರೆ ಇಟ್ ಈಸ್ ಕವರಿಂಗ್ ಎಂಟೈರ್ಲಿ, ಗಿವಿಂಗ್ ಔಟ್ ಸಮಥಿಂಗ್ ಟು ಬ್ರೀದ್. ಉಸಿರಾಡ್ಲಿಕ್ಕೆ ಅಂತ ಒಂದಿಷ್ಟು ಸ್ಪೇಸ್ ಅನ್ನ ಬಿಟ್ಟು ಉಳಿದಿದ್ದು ಎಲ್ಲಾರನು ಕವರ್ ಮಾಡ್ಕೊಳ್ತೀವಿ. ಅದನ್ನ ಹೇಳ್ತೀವಲ್ಲ ನಾವು ಅಂಡರ್ ದ ಅಂಬ್ರೆಲಾ ಅಂತ ಹೇಳಿ ಕರಿತೀವಲ್ಲ. ಸೊ ದ್ಯಾಟ್ ವೇ ಅಂಡರ್ ದ ಹುಡ್ ಮೇಲ್ಗಡೆ ಕಾಣಿಸೋದು ಎರಡು ಸೇಮ್ ಅಂತ ಕಾಣಿಸಿದ್ರು. Even though they appear to be same from the outside, but underneath there is something different which is going on in the cloud computing. ಒಳಗಡೆಗೆ ಅಲ್ಲಿ ಏನೋ ಬೇರೆನೆ ಅದ,
ಅದರ ವರ್ಕಿಂಗ್ ಪ್ರೊಸೀಜರ್ ಇರ್ಬೋದು ಅಥವಾ ಅದರಿಂದ ಆಗುವಂತ ಬೆನಿಫಿಟ್ ಇರ್ಬೋದು. ದರ್ ಇಸ್ ಸಮಥಿಂಗ್ ವೆರಿ different from that of what we call it as an internet. In essence, cloud computing is a construct that allows you to access applications that actually reside at a location other than your computer or other internet connected devices. ನಿಮ್ಮ ಕಂಪ್ಯೂಟರ್ ಒಳಗಿರುವಂತದ್ದು ಅಥವಾ ನಿಮ್ಮ ಕಂಪ್ಯೂಟರಿಗೆ ಥ್ರೂ ದ ಇಂಟರ್ನೆಟ್ ಏನ್ ಕನೆಕ್ಟೆಡ್ ಅದಾವಲ್ಲ ಆ ರೀತಿಯಾದಂತ ಡಿವೈಸಸ್ ಒಳಗಿರುವಂತ ಅಪ್ಲಿಕೇಶನ್. ಈಗ ನಾವು ನೆಟ್ವರ್ಕ್ ಅನ್ನ ಫಾರ್ಮ್ ಮಾಡ್ತೀವಿ. Who's that? Okay, so internet is also a form of network. Wide area network ಗೆ ನಾವೇನಂತ ಕರಿತೀವಿ, ಇಂಟರ್ನೆಟ್ ಅಂತ ಕರಿತೀವಿ. ನಿಮ್ಮ ಕಂಪ್ಯೂಟರ್ ಒಳಗಿರುವಂತ ಅಪ್ಲಿಕೇಶನ್ಸ್ ಅಥವಾ ನಿಮ್ಮ ಕಂಪ್ಯೂಟರ್ಗೆ ಕನೆಕ್ಟೆಡ್ ಇರುವಂತ ಅಪ್ಲಿಕೇಶನ್ಸ್, ದಟ್ ಈಸ್ ವಿದಿನ್ ಯುವರ್ ನೆಟ್ವರ್ಕ್ ಇರುವಂತ ಅಪ್ಲಿಕೇಶನ್ಸ್ ಅನ್ನ ಬಿಟ್ಟು ಕೂಡ ಬೇರೆ ಕಡೆ ಇರುವಂತ ಅಪ್ಲಿಕೇಶನ್ಸ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಅಲೋ ಮಾಡ್ತೈತಿ. ವಾಟ್ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಗೋಯಿಂಗ್ ಟು ಅಲೋ an access of such applications which are not residing in your computer or in a device which is connected to your computer. nim computer connected irbeku antanu illa athwa nimde computer olaga irbeku antanu illa. adannu bittu bere kade iruvanta applications annu kuda nav en madbodu with the help of cloud computing access ಮಾಡ್ಕೊಳ್ಳಿಕ್ಕೆ ಬರ್ತೈತಿ. most often this will be a distant data center. ದೂರದೊಳಗೆ ಇರುವಂತ ಡೇಟಾ ಸೆಂಟರ್. ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಇನ್ ಟರ್ನ್ a data center which is residing away from your computer, which is not directly connected to your computer. ನಿಮ್ಮ ಕಂಪ್ಯೂಟರು ಅಥವಾ ನಿಮ್ಮ ಕನೆಕ್ಟೆಡ್ ಕಂಪ್ಯೂಟರು ಇವು ಎಲ್ಲಾನು ಬಿಟ್ಟು ಎಲ್ಲೋ ದೂರದಲ್ಲಿ ಎಲ್ಲಾ ಡೇಟಾನು ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಸೆಂಟರ್ ಅಂತ ಹೇಳಿ ಕರಿಬಹುದು. there are many benefits to this. ಈ ರೀತಿಯಾಗಿ ದೂರದಲ್ಲಿ ಎಲ್ಲೋ ನಮ್ಮ ಡಿವೈಸ್ ಅನ್ನ ಬಿಟ್ಟು ಡೇಟಾನ ಸ್ಟೋರ್ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಅದಾವು. ಏನದಾವು ಅನ್ನೋದನ್ನ ಒಂದು ಸ್ಮಾಲ್ ಎಕ್ಸಾಂಪಲ್ ಥ್ರೂ ಇಲ್ಲಿ ಏನ್ ಮಾಡ್ಯಾರ ಅವರು ಪ್ರೆಸೆಂಟ್ ಮಾಡ್ಯಾರ. ಫಾರ್ ಇನ್ಸ್ಟೆನ್ಸ್, ಥಿಂಕ್ ಅಬೌಟ್ ದ ಲಾಸ್ಟ್ ಟೈಮ್ ಯು ಬಾಟ್ ಮೈಕ್ರೋಸಾಫ್ಟ್ ವರ್ಡ್ ಅಂಡ್ ಇನ್ಸ್ಟಾಲ್ಡ್ ಇಟ್ ಇನ್ ಯುವರ್ ಆರ್ಗನೈಸೇಷನ್ಸ್ ಕಂಪ್ಯೂಟರ್. ಹಿಂದೆ ಯಾವಾಗೋ ನೀವು ತಗೊಂಡ್ ಬಂದಿರಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ, ಬಿಕಾಸ್ ಇಟ್ ಈಸ್ ಯೂಸ್ಡ್ ಬೈ ಎವ್ರಿ ಒನ್, ರೈಟ್? ಸೊ ಅದನ್ನ ತಗೊಂಡ್ ಬಂದು ನಿಮ್ಮ ಆರ್ಗನೈಸೇಷನ್ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡಿರಿ. ಆ ರೀತಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನೀವು ಹೆಂಗ್ ಮಾಡಿರಿ ಅನ್ನೋದನ್ನ ಒಂದ್ಸರಿ ನೆನ್ಪು ಮಾಡ್ಕೋರಿ ಅಂತ ಹೇಳಿಕತ್ತಾರ ಅವ್ರು. ಏನ್ ಮಾಡಿದ್ರಿ ನೀವು? ಯಾವ್ದೋ ಒಂದು ಇದ್ರೊಳಗೆ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀರಿ. ಐದರ್ ಯು ರ್ಯಾನ್ ಅರೌಂಡ್ ವಿತ್ CD ಆರ್ DVD ROM. ಒಂದ್ CD ಹಿಡ್ಕೊಂಡೋ ಇಲ್ಲ ಅಂತಂದ್ರೆ DVD ಹಿಡ್ಕೊಂಡೋನೋ ಹೋಗಿ ಅದ್ರೊಳಗ ಕಾಪಿ ಮಾಡ್ಕೊಂಡ್ ಬಂದು ನಿಮ್ಮ ಎಲ್ಲಾ ಕಂಪ್ಯೂಟರ್ಸ್ ಒಳಗೂ ಇನ್ಸ್ಟಾಲ್ ಮಾಡಿರ್ತೀರಿ, ಹೌದಾ? Either you ran around with the CD or DVD ROM and installed it on all the computers, or you set up your software distribution servers to automatically install the application on your machine. ಒಂದು CD ಒಳಗ ಕಾಪಿ ಮಾಡ್ಕೊಂಡು ಆ CD ನ ಪ್ರತಿಯೊಂದು ಸಿಸ್ಟಮಿಗೂ ಕನೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿರ್ತೀರಿ. ಇಲ್ಲ ಅಂತಂದ್ರೆ ನಿಮ್ಮ ಸರ್ವರ್ ಒಳಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಒಂದು ಕನೆಕ್ಟೆಡ್ ಸರ್ವರ್ ಇರ್ತೈತಿ, ಉಳಿದಿದ್ದ ಎಲ್ಲಾ ಸಿಸ್ಟಮ್ಸ್ ಕ್ಲೈಂಟ್ ಇರ್ತಾವು. ಅದ್ರ ಥ್ರೂ ನೀವೇನ್ ಮಾಡಿರ್ತೀರಿ, ಇನ್ಸ್ಟಾಲ್ ಮಾಡಿರ್ತೀರಿ ನಿಮ್ಮ ಮಷಿನ್ ಮೇಲೆ. ಬಟ್ and every time Microsoft issued a service pack, you had to go around and install that pack, or you had to set up your software distribution servers to distribute it. ಈಗ ಇನ್ಸ್ಟಾಲ್ ಮಾಡಿದ್ರಿ ಬಂದು, ಅದಾದ್ಮೇಲೆ ಏನಾದ್ರೂ ಅಪ್ಡೇಟ್ಸ್ ಬಂದು ಯಾವ್ದೋ ಒಂದು ಹೊಸ ಸರ್ವಿಸ್ ಪ್ಯಾಕ್ ಕೊಟ್ಟೈತಿ, ದಟ್ ಮೀನ್ಸ್ there is something new to be added to the existing features of that particular software. ನೀವೇನ್ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಇನ್ಸ್ಟಾಲ್ ಮಾಡಿರಿ, ಅದಕ್ಕೊಂದು ಹೊಸ ಫೀಚರ್ ಆಡ್ ಮಾಡ್ಬೇಕಾಗೈತಿ. ಅವಾಗ ಏನ್ ಮಾಡ್ಬೇಕು? ಮತ್ ಹೊಳಿ ಎಲ್ಲಾ ಕಡೆ ಸಿಸ್ಟಮಿಗೂ ಹೋಗಿ ಅಪ್ಡೇಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಸರ್ವರಿಗೆ ಆ ಕೆಲಸನ ಕೊಡಬೇಕು, ಹೌದಾ? ಸೊ ಡೋಂಟ್ ಫಾರ್ಗೆಟ್ ದ ಕಾಸ್ಟ್ ಆಫ್ ಆಲ್ ದ ಲೈಸೆನ್ಸಸ್. ನೀವೀಗ ಒಂದನ್ನ ಇನ್ಸ್ಟಾಲ್ ಮಾಡ್ಬೇಕು ಅಂತಂದ್ರೂ ಪೇ ಮಾಡ್ಬೇಕು, ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಸಿಂಗಲ್ ಕಾಪಿ. ಎಲ್ಲಾ ಕಡೆ ಸಿಸ್ಟಮ್ ಒಳಗು ಅಂತಂದ್ರೆ ಯು ನೀಡ್ ಟು ಪೇ ದ್ಯಾಟ್ ಮಚ್ ಅಮೌಂಟ್ ಆಫ್ ಮನಿ. ನೀವ್ ಎಷ್ಟು ಸಾಫ್ಟ್ವೇರ್ಸ್ ಅನ್ನ ಎಷ್ಟು ಕಡೆ ವರ್ಡ್ ಅನ್ನ ಜೆನ್ಯೂನ್ ಸಾಫ್ಟ್ವೇರ್
ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪೈರಸಿ. ಜೆನ್ಯೂನ್ ಅಂತಂದ್ರೆ ನಿಮಗೆ ಲೈಸೆನ್ಸ್ ಬೇಕು. ಒಂದ್ ಸಿಸ್ಟಮಿಗೆನೆ ಅದನ್ನ ಕೊಡ್ತಾರೆ ಅವರು, ಮತ್ತೊಂದಕ್ಕಂದ್ರೆ ಮತ್ತೆ ನೀವು ಯು ನೀಡ್ ಟು ಪರ್ಚೇಸ್. ಸೊ ನೀವು ಆ ಲೈಸೆನ್ಸ್ ಸಲುವಾಗಿ ಎಷ್ಟು ದುಡ್ಡನ್ನ ಕೊಡ್ಬೇಕಾಗ್ತೈತಿ. Don't forget the money that you need to pay for that. Pity down the hall probably uses word once a month. ಯಾವಾಗ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಪ್ರೊಬೆಬಲಿ ಎಲ್ಲ ವರ್ಡ್ ಅನ್ನ ಯಾವಾಗಲೇ ಒಂದ್ಸರಿ ಯೂಸ್ ಮಾಡ್ತೀರಿ. ಬಟ್ ಹೀಸ್ ಲೈಸೆನ್ಸ್ ಕಾಸ್ಟ್ ಜಸ್ಟ್ ಆಸ್ ಮಂತ್ ಆಸ್ ಎವ್ರಿ ಒನ್ ಎಲ್ಸಸ್. ಈ ಒಂದ್ 10 ಮಂದಿ ಅದಾರ, 10 ಮಂದಿ ಒಳಗ ವರ್ಡ್ ಅನ್ನ ಒಂದಿಬ್ರು 3 ಮಂದಿ ಯೂಸ್ ಮಾಡ್ತಿರ್ಬೋದು, ಉಳಿದವ್ರು ಯಾವಾಗೋ ಒಂದ್ಸರಿ ಯೂಸ್ ಮಾಡ್ತಾರ. ಹಂಗಂತೇಳಿ ನಾ ಕಡಿಮೆ ಯೂಸ್ ಮಾಡ್ತೀನಿ ವರ್ಡ್ ಮೈಕ್ರೋಸಾಫ್ಟ್ ಅಥವಾ ನಾ ಎಕ್ಸೆಲ್ ಅನ್ನ ಯೂಸೇ ಮಾಡಂಗಿಲ್ಲ, ನಾ ಆಕ್ಸೆಸ್ ಅನ್ನ ಯೂಸೇ ಮಾಡಂಗಿಲ್ಲ, ಅದ್ರ ಸಲುವಾಗಿ ನನಗೆ ಕಡಿಮೆ ದುಡ್ಡು ಕೊಡ್ರಿ, ಅವ್ನಿಗೆ ಜಾಸ್ತಿ ದುಡ್ಡು ತಗೋರಿ ಅಂತಂದ್ರೆ ತಗೊಳಂಗಿಲ್ಲ. ಎವ್ರಿ ಒನ್ ಹ್ಯಾಸ್ ಟು ಪೇ ಈಕ್ವಲ್ ಅಮೌಂಟ್. ಹೌದಾ? ಅದ್ ಆ ರೀತಿ ಮಾಡೋದ್ರಿಂದ ನಿಮ್ಮ ದುಡ್ಡು ಏನಾಗ್ತೈತಿ, ಯುವರ್ money will be much implemented on that one. The beauty of cloud computing as shown in the figure 1.2 is that another company hosts your application. ನೀವು ನಿಮ್ಮ ಆರ್ಗನೈಸೇಷನ್ ದಾಗ ಯೂಸ್ ಮಾಡಬೇಕು ಅಂತಂದ್ರೆ ನಿಮ್ದೇ ಆರ್ಗನೈಸೇಷನ್ ದೊಳಗ ಆ ಸಾಫ್ಟ್ವೇರ್ ವರ್ಡ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಇರುವಂತ ಸಾಫ್ಟ್ವೇರ್ ಅನ್ನ ಅದ್ರೊಳಗೆ ರನ್ ಆಗುವಂತ ಅಪ್ಲಿಕೇಶನ್ಸ್ ಅನ್ನ ಆರಾಮಾಗೆ ನೀವು ಯೂಸ್ ಮಾಡ್ಕೋಬಹುದು. ನಾನೇ ತಗೊಂಡ್ ಬಂದು ನಾ ಎಂದೋ ಒಂದಿನ ಯೂಸ್ ಮಾಡ್ಕೊಂತೀನಿ ಅಂದ್ರೂ ದುಡ್ಡು ಕೊಟ್ಟು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ ಇಟ್ ಫ್ರಮ್ ಸಮ್ ಒನ್ ಎಲ್ಸಸ್ ಕಂಪ್ಯೂಟರ್. ಎಲ್ಲೋ ಡೇಟಾ ಸೆಂಟರ್ ಒಳಗ ಆ ಅಪ್ಲಿಕೇಶನ್ ಅದ, ಅಲ್ಲಿಂದ ನೀನೇನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ದಿಸ್ ಮೀನ್ಸ್ ದಟ್ ದೇ ಹ್ಯಾಂಡಲ್ ದ ಕಾಸ್ಟ್ಸ್ ಆಫ್ ಸರ್ವರ್ಸ್, ದೇ ಮ್ಯಾನೇಜ್ ದ ಸಾಫ್ಟ್ವೇರ್ ಅಪ್ಡೇಟ್ಸ್, ಅಂಡ್ ಡಿಪೆಂಡಿಂಗ್ ಆನ್ ಹೌ ಯು ಕ್ರಾಫ್ಟ್ ಯುವರ್ ಕಾಂಟ್ರಾಕ್ಟ್ ಯು ಪೇ ಲೆಸ್ ಫಾರ್ ದ ಸರ್ವಿಸ್. ನೀವು ಯಾವ ರೀತಿಯಾದಂತ ಕಾಂಟ್ರಾಕ್ಟ್ ನ ತಗೊಂಡಿರಿ ಅನ್ನೋ ಬೇಸಿಸ್ ಮೇಲೆ ನಿಮ್ಮ ಪೇಮೆಂಟ್ಸ್ ಹೋಗ್ತಾವು. ಆಸ್ ಐ ಸೈಡ್, ಪ್ರೈವೇಟ್ ಪಬ್ಲಿಕ್ ಅಂತ ಹೇಳಿ ಬೇರೆ ಬೇರೆ ರೀತಿಯಾದಂತ ಕ್ಲೌಡ್ಸ್ ಬರ್ತಾವ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ನಿಮ್ಮ ಅಗ್ರಿಮೆಂಟ್ ಸ್ಟ್ರಾಟಜೀಸ್ ಏನ್ ಬರ್ತಾವು ಆ ಬೇಸಿಸ್ ಮೇಲೆ ನೀವು ಪೇ ಮಾಡ್ತೀರಿ. ಅಪ್ಡೇಟ್ ಮಾಡೋದಿರ್ಲಿ ಅಥವಾ ಲೈಸೆನ್ಸ್ ಕಾಸ್ಟ್ ಇರ್ಲಿ, ಇದು ಎಲ್ಲಾನು ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಇಟ್ಸ್ ನಾಟ್ ಯುವರ್ ಹೆಡ್ ಏಕ್. ಏನೋ ಒಂದು ಪ್ಯಾಚಸ್ ಬಂದು, ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಪ್ಯಾಚಸ್ ಬಂದು, ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದು, ಆಲ್ ದ್ಯಾಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ದ ಮ್ಯಾನೇಜಿಂಗ್ ಕಂಪ್ನಿ. ಯು ಜಸ್ಟ್ ಯೂಸ್ ದ್ಯಾಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಅದನ್ನ ಬರೀ ನೀವ್ ಏನ್ ಮಾಡ್ತೀರಿ, ಯೂಸ್ ಮಾಡ್ಕೊಂತೀರಿ. ಇಲ್ಲಿ ನೋಡ್ರಿ, ಇವೆಲ್ಲ ನಿಮ್ಮ ಸಿಸ್ಟಮ್ಸ್. ಇದು ಏನದಲ್ಲ ಸರ್ವಿಸ್ ಪ್ರೊವೈಡರ್. ನೀವು ಜಸ್ಟ್ ಆ ಪರ್ಟಿಕ್ಯುಲರ್ ಸರ್ವಿಸ್ ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟೇ ದುಡ್ಡನ್ನ ಪೇ ಮಾಡ್ತೀರಿ. ಆ ಸಾಫ್ಟ್ವೇರ್ ಲೈಸೆನ್ಸು ಅವ್ರ ಅಪ್ಡೇಟ್ ಮಾಡೋದಕ್ಕೆ ಯಾವುದಕ್ಕೂ ಇಲ್ಲ. ಮೊದ್ಲಿಗೆ ಅಗ್ರಿಮೆಂಟ್ ಒಳಗ ನಿಮ್ದು ಎಷ್ಟು ಪೇಮೆಂಟ್ ಇರ್ತೈತಿ ಅಷ್ಟೇ ಪೇಮೆಂಟ್ ಮಾಡ್ತೀರಿ. ಹೌದು, ಯಾವ್ದೋ ಒಂದು ಸಾಫ್ಟ್ವೇರಿಗೆ ಅಪ್ಡೇಟ್ಸ್ 15 ದಿನಕ್ಕೊಮ್ಮೆ ಬಂದು ಅಂದ ತಕ್ಷಣ ಅವ್ರೇನ್ ನಿಮ್ಗೆ ದುಡ್ಡು ಜಾಸ್ತಿ ಪೇ ಮಾಡ್ರಿ ಅನ್ನಂಗಿಲ್ಲ, ಅಥವಾ ಅಪ್ಡೇಟ್ಸ್ 2 ತಿಂಗಳಿಗೆ ಒಂದೊಂದು ಬರ್ತಾವು ಅಂತೇಳಿ ಏನ್ ಕಡಿಮೆ ಮಾಡಂಗಿಲ್ಲ. ನಿಮ್ಮ ಸರ್ವಿಸ್ ಒಳಗ, ನಿಮ್ಮ ಅಗ್ರಿಮೆಂಟ್ ಒಳಗ ಏನ್ ಇರ್ತೈತಿಲ್ಲ, ಸರ್ವಿಸ್ ಪ್ರೊವೈಡರ್ ಎಷ್ಟು ಹಾಕಿರ್ತಾರ ಅಷ್ಟು, ಉಳಿದಿದ್ದು ಎಲ್ಲಾನು ಮ್ಯಾನೇಜ್ ಮಾಡೋದು ಇವ್ರ ಕೆಲಸ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಸರ್ವಿಸ್ ಪ್ರೊವೈಡರ್. ಅವ ಅದನ್ನೆಲ್ಲಾನು ನೋಡ್ಕೊಂತಾನ. ನೀವೇನು ಎಲ್ಲೋ ಒಂದ್ ಕಡೆ ಅದ ನಿಮ್ಗೆ ಏನ್ ಬೇಕು ಅದನ್ನ ಥ್ರೂ ದ ಇಂಟರ್ನೆಟ್ ಆಕ್ಸೆಸ್ ಮಾಡ್ಕೊಂತೀವಿ ಅಷ್ಟೇ. Okay, next. Don't forget the equipment that you won't need to buy, which will result in fewer capital expenditures. ಈಗ ನೋಡ್ರಿ, CD DVD ಬೇಕಾಗ್ತಾವ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಪೆನ್ ಡ್ರೈವ್ ಬೇಕಾಗ್ತಾವು, ಕನೆಕ್ಟಿವಿಟಿ ವೈರ್ಸ್ ಬೇಕಾಗ್ತಾವು. ಆಲ್ ದೀಸ್ ಇವೆಲ್ಲ ಎಕ್ಸ್ಟ್ರಾ ಹಾರ್ಡ್ವೇರ್ ಏನು ಬೇಕಾಗ್ತಿದ್ದುಲ್ಲ, ಆ ಎಲ್ಲಾ ತರದ್ದು ಕಾಸ್ಟ್ ಏನ್ ಮಾಡ್ಲಿಕ್ಕತ್ತೀರಿ ನೀವು, ಕಟ್ ಡೌನ್ ಮಾಡ್ಲಿಕ್ಕತ್ತೀರಿ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕನೆಕ್ಟ್ ಮಾಡು, ಅಲ್ಲಿ ಇನ್ಸ್ಟಾಲ್ ಮಾಡು, ಅಲ್ಲಿಂದ ತಗೊಂಡೋಗಿ ಮತ್ತೊಂದ್ ಕಡೆ ಇನ್ಸ್ಟಾಲ್ ಮಾಡು. ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ನಿಮಗ ವೈರಸ್ ಬರ್ತಾವು. ಅದ್ರ ಸಲುವಾಗಿ ಅಂತ ಆಂಟಿ ವೈರಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಆಲ್ ದೀಸ್ ಎಡಿಷನಲ್ ಇಕ್ವಿಪ್ಮೆಂಟ್ಸ್ ದಟ್ ಯು ರಿಕ್ವೈರ್ ಆರ್ ನಾಟ್ ನೆಸೆಸರಿ ನೌ. ನೀವೆಲ್ಲೋ ದೂರದಿಂದ ಥ್ರೂ ದ ಇಂಟರ್ನೆಟ್ ಆಕ್ಸೆಸ್ ಮಾಡ್ಕೊಂತೀರಿ. ಸೊ ಇದರಿಂದ ಆಗಿ ನಿಮ್ದ ಕಾಸ್ಟ್ ಇಲ್ಲೇ ಪೇ ಮಾಡ್ಬೇಕಾಗಿರೋ ಲೈಸೆನ್ಸ್ ಸಲುವಾಗಿ ಪೇ ಮಾಡೋದು, ಅಪ್ಡೇಟ್ಸ್ ಬಂದು ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ ಆಗ್ಲಿಕ್ಕತೈತಿ. ಅಂಡ್ ನೆಕ್ಸ್ಟ್ ಕಾಸ್ಟ್ ಬಿಕಾಸ್ ಆಫ್ ದ ಅಡಿಷನಲ್ ಇಕ್ವಿಪ್ಮೆಂಟ್ಸ್ ಅದು ಕಡಿಮೆ ಆಗ್ತೈತಿ. ದೇರ್ ಬೈ ಕಾಸಿಂಗ್ ದ CFO ಟು ಆಕ್ಚುಲಿ ಸ್ಮೈಲ್. CFO ಮೀನ್ಸ್ ಚೀಫ್ ಫೈನಾನ್ಷಿಯಲ್ ಆಫೀಸರ್. ಬಜೆಟ್ ಕಡಿಮೆ ಆಯ್ತು ಅಂತಂದ್ರೆ ಅದರ ಇನ್ಚಾರ್ಜ್ ಆಟೋಮೆಟಿಕಲಿ ಖುಷಿ ಆಗೇ ಆಗ್ತಾರೆ. ಸೊ ಆಕ್ಚುಲಿ ಸ್ಮೈಲ್ ವೆನ್ ಶಿ ಸೀಸ್ ಇಟ್.
By having someone else host the applications, you need not buy the servers nor pay for the electricity or power and cool them. Servers na ನೀವು ಮೇಂಟೈನ್ ಮಾಡಂಗಿಲ್ಲ. ಸರ್ವರ್ ಮೇಂಟೆನೆನ್ಸಿಗೂ ಜಾಸ್ತಿ ಕಾಸ್ಟ್ ಇರ್ತೈತಿ. ಯು ಮೈಟ್ ಹ್ಯಾವ್ ಸೀನ್ ಎಲ್ಲಿ ಸರ್ವರ್ ಇರ್ತೈತಿ ಅಲ್ಲಿ ಕಂಪಲ್ಸರಿ ಎ ಸಿ ಇರಬೇಕು, ರೈಟ್? ಎ ಸಿ ಇಂಪ್ಲಿಮೆಂಟೇಷನ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ದುಡ್ಡು, ಅದರದ ಕರೆಂಟ್ ಬಿಲ್ ಕಟ್ಟಬೇಕು. ಆ ಎಲ್ಲಾ ದುಡ್ಡು ಏನಾಗ್ಲಿಕ್ಕತ್ತೈತಿ, ಕಟ್ ಡೌನ್ ಆಗ್ಲಿಕ್ಕತ್ತೈತಿ. And it's also convenient for telecommuters and traveling remote workers who can simply log in and use their applications wherever they are. Nomads ಅಥವಾ ರಿಮೋಟ್ ಯೂಸರ್ಸ್ ಬೇರೆ ಬೇರೆ ಕಡೆ ಇದ್ದು ವರ್ಕ್ ಮಾಡ್ತಿರ್ತಾರ, ಯಾವಾಗ್ಲೂ ಟ್ರಾವೆಲ್ ಮಾಡ್ಕೊಂತ ಕೆಲಸ ಮಾಡ್ತಿರ್ತಾರಲ್ಲ, ವೈರ್ಲೆಸ್ ಯೂಸರ್ಸ್, ಅಂತವ್ರಿಗೆ ಎಲ್ಲ ಈ ಕ್ಲೌಡ್ ಕಂಪ್ಯೂಟಿಂಗ್ ಇಂದ ಬಹಳ ಹೆಲ್ಪ್ ಆಗ್ತೈತಿ. ಎಲ್ಲಿ ಬೇಕಾದಲ್ಲಿ ಯಾವ ಬೇಕಾದ ಅಪ್ಲಿಕೇಶನ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಂಡು ದೇ ಕ್ಯಾನ್ ವರ್ಕ್. Is it clear?